ಅಯ್ಯ ಯವ್ವ ಇಲ್ಲಿ ಕುಂತಾಳನ. ನಾನು ಇಡೀ ಮನೆಯೆಲ್ಲ ಹುಡುಕಾಡಿದೆ ನಮ್ಮ ಅವನ ಸಲುವಾಗಿ. ಅವ್ವ ಇಲ್ಲಿ ಕುಂತೇನು ಬೇ ನೀನು? ಮನೆಯೆಲ್ಲ ಹುಡುಕಾಡಿದೆನು ನಾನು ನಿನ್ನ ಸಲುವಾಗಿ. ಇಲ್ಲವ ಇಲ್ಲೇ ಗಾಳಿಗೆ ಕುತ್ಕೊಂಡಿದ್ದೆ. ಯಾಕೆ ನಿದ್ದೆ ಹತ್ತಲಿಲ್ಲ, ಸೆಕೆ ಸೆಕೆ ಅನ್ಸಾ ಕುಂತು ಬಿಡುತ್ತೆ. ಹಾಳಾದ ಫ್ಯಾನ್ ಒಂದು ಬಿಸಿ ಗಾಳಿ ಬೀಸಾ ಕುಂತು ಬಿಡ್ತಲ್ಲ, ಅದಕ್ಕೆ ಕಿತ್ಕೊಂಡು ಎದ್ದು ಬಂದು ಹೊರಗಡೆ ಕುತ್ಕೊಂಡೆ ಅತ್ತಾಗ. ಯಾಕೆ ಬೇಯವ್ವ ಸಿಟ್ನಾಗದೇ ಇಲ್ಲ, ಏನಾತು? ಅದ ನಮ್ಮ ಮನೆ ಆಗಿರ್ತೈತಲ್ಲ, ಹೌದು, ದಿನಕ್ಕೊಂದೊಂದು ಹೊಸ ಹೊಸ ರೂಲ್ಸ್ ಹೇಳ್ತಾರ ತೆಗಿತಾರ, ಅದಕ್ಕೆ ಸಿಟ್ಟು ಬಂದಿದ್ದು. ಯಾಕೆ ಬೇ ಏನಾಯ್ತು? ಮತ್ತೇನಂದ್ರು? ಅದೆಲ್ಲ ಇದ್ದಿದ್ದೆ ಬಿಡು, ಆಮೇಲೆ ಹೇಳ್ತೀನಂತ. ಇವನು ರಾಜು ಏನು ಇಟೊತ್ತಾದರೂ ಬರೋವಲ್ಲಲ್ಲ. ಆಗಲಿಂದ ಕಾಯ್ಕೊಂತ ಕುಂತೀನಿ, ಅವ್ನು ಬಂದ್ರೆ ಏನಾಯ್ತು ಎತ್ತ ಅಂತ ಮಾತಾಡ್ಬೇಕು ಅಂತಂದು ಒಳಗಡೆನೂ ನಿಧಾನ ಆಗೋಲ್ಲ. ಅದಕ್ಕೆ ಬಂದು ಇಲ್ಲಿ ಕುತ್ಕೊಂಡ್ರೆ ಇವು ನೋಡಿದ್ರಿನ ಇಟೊತ್ತಾದರೂ ಬರೋವಲ್ಲ. ಅದ ಅಂತೀನಿ ನಾನು. ಯಾಕೆ ನಮ್ಮವ್ವ ಹೊರಗಡೆ ಬಂದು ಬಾಕಲ್ದಾಗ ಕುತ್ಕೊಂಡು ಯಾರನ್ನೋ ಕಾಯ ಕುಂತಾಳಲ್ಲ, ಏನೋ ನೋಡ್ಕೊಂಡು ಕುಂತಾಳಲ್ಲ ಅಂತ ಅಂದ್ಕೊಂಡೆ ನಾನು. ಮಗಂಗೋಸ್ಕರ ಕಾಯ್ಕೊಂತ ಕುಂತಿದ್ದೆ. ಬಂದ ನೋಡ್ಬೇ ನಿನ್ನ ಮಗ, ಅಲ್ಲಿ ನೋಡಲ್ಲಿ ಬಂದ. ಹಬ್ಬ ಬಂತಪ್ಪ ಯಪ್ಪ ನನ್ನ ಮಗ. ನೋಡಲ್ಲಂಗ ನನ್ನ ಮಗ ಹೀರೋ ಬಂದಂಗೆ ಬರಾಕುಂತ. ನೋಡಲ್ಲಗ ಕಾರಿಂದ ಇಳಿದು ಸ್ಟೈಲಾಗಿ ಚಸ್ಮಾ ಹಾಕ್ಕೊಂಡು ಚಸ್ಮಾ ತಕ್ಕೊಂತ ನೋಡಲ್ಲಿ ಹೀರೋ ಬಂದಂಗೆ ಬರಾಕುಂತಾನೆ. ಸಾಕು ಬಿಡ್ಬೇ, ನಿನ್ನ ಮಗಗ ನಿಂದ ಕಣ್ಣು ಹತ್ತಿಗಿತ್ತಿತ್ತು. ಅದು ನಿಜಾನ. ಇವತ್ತು ಬೀಗ್ರು ಮನೆಗೆ ಬೇರೆ ಹೋಗಿದ್ದ, ಅಲ್ಲಿ ಯಾರ್ಯಾರು ಕಣ್ಣು ಬಿದ್ದೈತೋ, ಊರಾಗ ಎಷ್ಟು ಜನರು ಕಣ್ಣು ಬಿದ್ದೈತೋ, ನನ್ನ ಕಣ್ಣ ಎಷ್ಟು ಬಿದ್ದೈತೋ ಯಪ್ಪ. ಇವತ್ತು ನನ್ನ ಮಗಗೆ ಮೊದಲು ದೃಷ್ಟಿ ತೆಗೆದು ಹಾಕ್ಬೇಕಪ್ಪ ಯಪ್ಪ. ಏನೇವ ಇಬ್ರು ಬಾಕಲ್ದಾಗ ಕುತ್ಕೊಂಡ್ಬಿಟ್ಟಿರಿ? ಯಾಕೆ, ಏನು ಸಮಾಚಾರ? ಯಾಕೆ ಮಕ್ಕೊಂಡಿಲ್ಲ, ನಿದ್ದೆ ಬರಲಿಲ್ಲನ? ಅಣ್ಣ ಅವ್ವ ನಿನ್ನನ್ನು ಕಾಯ್ಕೊಂತ ಕುಂತಿದ್ಲು, ಯಾವಾಗ ಬರ್ತಾನ ನನ್ನ ಮಗ ಅಂತ ಅನ್ಕೊಂತ. ಯವ್ವ, ನಾ ಬರೋ ತನಕ ಇದು ಕಾಯ್ಕೊಂತ ಕುಂತಿದ್ದೀನಿ. ನೀನು ಮಲ್ಕೋಬೇಕಿಲ್ಲ, ಆರಾಮಾಗಿ ರೆಸ್ಟ್ ಮಾಡಬೇಕಿಲ್ಲ? ನಾ ಬಂದ ಮೇಲೆ ನಿನ್ನ ಹತ್ರ ಮಾತಾಡ್ತಿದ್ದೆ, ನೀ ಎದ್ದ ಮೇಲೆ. ಅಯ್ಯೋ ರಾಜು, ಅದೆಲ್ಲ ಬಿಡು. ನಿಮ್ಮ ಮೊದಲು ಬಾಯಲ್ಲಿ ಇಲ್ಲಿ ಕುತ್ಕೋಬಾ, ನನ್ನ ಮುಂದೆ ನಿಂತ ಒಂದು ಸ್ವಲ್ಪ ಮಾತಾಡೋದೈತಿ. ಯವ್ವ, ಇಷ್ಟೊತ್ತನ ಕಾರ್ನ ಕುತ್ಕೊಂಡು ಸಾಕಾಗೈತಿ, ನಿಂತ್ಕೊಂಡಿರ್ತೀನಿ, ಹೇಳ್ಬೇಕು ಏನು? ಹೌದನ, ಸರಿ ಬಿಡು ಹಂಗಾರ. ಅಂದಂಗೆ ಏನಂದ್ರೆ, ನೀ ಹೋಗಿದ್ದಕ್ಕೆ ನಿನ್ನ ಬೀಗ್ರು ಮನೆಯಾಗ ಎಲ್ಲರೂ ಖುಷಿ ಆದ್ರ, ಕವಿತಾ ಮತ್ತು ನಿಮ್ಮ ಅತ್ತಿ ಮಾವ ಎಲ್ಲರೂ ಖುಷಿ ಆದ್ರ ನೀ ಬಂದಿದ್ದಕ್ಕೆ, ಅಲ್ಲ ನೀ ಹೋಗಿದ್ದಕ್ಕೆ? ಕವಿತಾ ಅಂತೂ ಖುಷಿ ಆಯಿತು. ಅಂತ ಏನು ನಾವು ಹೋಗಿದ್ದಕ್ಕೆ ಅವ್ರ ಮನ್ಯಾಗ ಸಂಭ್ರಮ ತುಂಬ ತಿಳ್ಕೊಂಗೆ ಏನೂ ಆಗಲಿಲ್ಲ. ಬಟ್ ಯಾವಾಗಲೂ ಇದ್ದಂಗೆ ಇತ್ತವೆ ನಾ ಹೋದಾಗ ಮನೆ. ಹಾಗೇನು ನಾ ಹೋಗಿದ್ದಕ್ಕೇನು ಅವ್ರ ಮನ್ಯಾಗ ಅಳಿಯ ಬಂದಾನ ಅನ್ನೋ ಲೆವೆಲಿಗೆ ಏನು ಅಷ್ಟೊಂದೇನೇನು ಅನ್ನಿಸ್ಲಿಲ್ಲ ಬಿ ನನಗೆ. ಅಯ್ಯ ಹೌದನ, ನಾನೇನು ನೀ ಹೋಗಿದ್ದಕ್ಕೆ ನಿನಗೆ ಹಾರಾಗಿರ ಹಾಕಿ, ಕಾರಿಂದ ಇಳಿಯೋಷ್ಟಿಗೆ ಹಾರಾಗಿರ ಹಾಕಿ ಆರ್ತಿ ಗಿರ್ತಿ ಮಾಡಿ ಒಳಗಡೆ ಕರ್ಕೋತಾರೋ ಏನೋ ಅಂತ ಅಂದ್ಕೊಂಡಿದ್ದೆಪ್ಪ. ಹಾಗೇನೋ ಮಾಡಲಿಲ್ಲನ ಅವರು? ಇಲ್ಲಿ ಬೇಯವ್ವ, ನಮ್ಮ ಮಾವ ಅದನ್ನಲ್ಲ, ನಾ ಮನೆಗೆ ಹೋಗೋದಷ್ಟಿಗೆ ತಡಿ ನಿಂತ್ಕೊಂಡು ನಾ ಫೋನಾಗ ಮಾತಾಡ್ಕೊತೀನಿಲ್ಲ, ಹಂಗಿಲ್ಲ ಏನು ನಾನು ಪರಿಚಯ ಇಲ್ಲ ಅನ್ನಂಗೆ ಮಾತಾಡಿದ್ರಪ್ಪ. ಆಮೇಲೆ ಅತ್ತಿಯರು ಬಂದರು, ಪಾಪ ಅತ್ತಿಯರು ಚಲೋ ಮಾತಾಡಿದ್ರು. ಆಮೇಲೆ ನಮ್ಮ ಮಾವ ಹೌದಲ್ಲ ರಾಜು ಅಲ್ಲ ಅಂತ ಅಂದ್ಕೊಂಡು ಕೂತ್ಕೋಪ್ಪ ಮಾತಾಡಂತ ಹೇಳಿ ಮಾತಾಡಿದ್ರು. ಆಮೇಲೆ ಕವಿತಾ ಬಂದ್ಲು. ಆಮೇಲೆ ಕವಿತನ ರೂಮಿಗೆ ಹೋಗಿ ಒಂದು ಸ್ವಲ್ಪ ಮಾತಾಡ್ಕೊತ ಕೂತ್ಕೊಂಡು ಮಾತಾಡಿ, ಆಮೇಲೆ ಊಟ ಗೀಟ ಮಾಡಿ ಬರೋ ಮುಂದೆ ಒಂದು ಸ್ವಲ್ಪ ಮಾತಾಡಿ ಬಂದೆ. ಹೌದನ, ಅಂದಂಗೆ ಕವಿತಾಗ ನೀ ಕೊಟ್ಟಿದ್ದ ಸೀರೆ ಇಷ್ಟ ಆತ? ಅಷ್ಟು ರೇಟಿನ ಸೀರೆ ಒಯ್ದಿದಿ, ಅದು ಮೊದಲನೇ ಸಲ ಒಂದಲ್ದೆ 2 ಸೀರೆ ಒಯ್ದಿದಿ, ಇಷ್ಟ ಆಗ್ಲಾರ್ದ ಇರ್ತೈತಾನೆ. ಇಷ್ಟ ಆತಿಲ್ಲ ಏನಂದ್ಲ? ಅಯ್ಯೋ ಯವ್ವ, ಕವಿತಾಗ ನಾವು ಒಯ್ದಿದ್ದ ಸೀರೆ ಚೂರು ಇಷ್ಟ ಆಗಿಲ್ಲ. ಅಂಥದ್ದು ಸೀರೆ ಅವರವ್ವ ಆಕೆಗೆ ಯುಗಾದಿ ಹಬ್ಬದ ಟೈಮಿಗೆ ಕೊಡಿಸಿದ್ಲಂತ. ಅಷ್ಟು ದೊಡ್ಡ ದಡಿ ಇರೋದು, ಆಮೇಲೆ ಇಷ್ಟು ದೊಡ್ಡದು ಸೀರೆ ಎಲ್ಲ ನನಗೆಲ್ಲ ಇಷ್ಟ ಆಗಲ್ಲ. ನನಗೇನಿದ್ರು ಮೈಸೂರು ಸಿಲ್ಕ್ ಸ್ಯಾರಿ ಭಾಳ ಇಷ್ಟ, ಸಾಫ್ಟ್ ಇರಬೇಕು, ನಾ ಹಾಕೊಂಡ್ರೆ ಅದೊಂಥರ ಲುಕ್ ಕೊಡಬೇಕು ಅಂತಂದು ಏನೇನೇನೇನೋ ಹೇಳಿದ್ಲು ಬೇ. ಅಣ್ಣ ಅತ್ತಿಗೆ ಮಗ ಮೈಸೂರು ಸಿಲ್ಕ್ ಸ್ಯಾರಿ ಇಷ್ಟ ಅಂತನ ಅದಾವಂತನ ಕೆತ್ರ ಮೈಸೂರು ಸಿಲ್ಕ್? ಅಯ್ಯೋ, ಅವ್ರ ಮನ್ಯಾಗ ಆಕೆ ಕಬೋರ್ಡ್ ತುಂಬ ಬರೀ ಮೈಸೂರು ಸಿಲ್ಕ್ ಸೀರೆನ ಅದಾವಂತ. ಅಲ್ಲಲ್ಲಿ ಅವೇನು ದುಬಾರಿ ಒನ ಸೀರೆ ಮೈಸೂರು ಸಿಲ್ಕ್ ಸೀರೆ ಅಂದ್ರೆ? ಅಯ್ಯೋ ಹ್ಞೂ ಬೇ, ಅವು ಅಂತೂ ಎಷ್ಟು ರೇಟಿನೂ ಗೊತ್ತಾ? 1 ಲಕ್ಷ, 2 ಲಕ್ಷ, 3 ಲಕ್ಷ, ಅಯ್ಯೋ ಎಷ್ಟೆಷ್ಟು ಲಕ್ಷ ತನಕ ಅದಾವು ಸೀರೆ. ಅದ್ರಾಗ ನೀನು ಹೆಂಗೆ ತೊಗೋತಿದ್ದಿ ಹಂಗೆ ಒಂಥರ ಮೆತ್ತಗಿರ್ತಾವೆ ಬೇ ಸೀರೆ. ನಾನು ಯೂಟ್ಯೂಬ್ ಅಲ್ಲಿ ಇಲ್ಲಿ ನೋಡಿದ್ದು, ಮೆತ್ತಗಿರ್ತಾವಂತ. ನೋಡೋಕೆ ಪತ್ಲದ ಥರ ಅನಿಸ್ತೈತಿ, ಆದ್ರೆ ಅದ್ರ ಲುಕ್ಕ ಬೇರೆ ಕೊಡ್ತೈತಿ ಬಿ. ಅದೆಲ್ಲ ಬರೀ ಶ್ರೀಮಂತರು ತೊಗೋತಾರಂತ ಸೀರೆನೆಲ್ಲ ಭಾಳ. ಎಷ್ಟು ಮಸ್ತ್ ಇರ್ತಾವತ್ತನ್ ಬಿ ಅವು ಸೀರೆ. ಹ್ಞೂ ಬೇ, ಅವ್ರ ಮನ್ಯಾಗ ಈಕೆ ಅದರಲ್ಲೂ ಕವಿತಾ ಏನೋ ಸೀರೆ ತೊಗೊಳೋದಿದ್ರು ಎಲ್ಲ 1 ಲಕ್ಷದ ಮೇಲಿನ ಅಂತ ಸೀರೆ, ಅದಕ್ಕಿಂತ ಕೆಳಗಡೆ ಅಂತೂ ಸೀರೆನ ತೊಗೊಳಲ್ಲಂತಕ್ಕಿ ಗೊತ್ತಾ? ಇವೆಲ್ಲ ಕಡಿಮೆ ರೇಟಿನೂ ಅಂತ ಅಂದ್ಲಕ್ಕಿ. ಯಪ್ಪ, ಅಷ್ಟು ರೇಟಿನ ಉಟ್ಕೋತಾರಂತ? 1 ಲಕ್ಷ ರೂಪಾಯಿ ಸೀರೆ ಉಟ್ಕೋತಾರಂತ? ಹ್ಞೂ ಬೇ, ಅದು ಮತ್ತು ಸೀರೆನ ಒಂದು ಸಲ ತೊಗೊಂಡ್ರಿಲ್ಲ ಬಟ್ಟಿನ ಒಂದೇ ಸಲ ಉಟ್ಟು ಬಿಟ್ಟು ಬಿಡ್ತಾರಂತ, ಮತ್ತು ವಾಪಸ್ ಆ ಬಟ್ಟಿನ ಹಾಕೊಳಂಗಿಲ್ಲ ಅಂತ. ಯವ್ವ, ಆ ದುಡ್ಡು ಮಾತ್ರ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ಬೇ. ಅದ್ರಾಗೂ ಕವಿತಾನು ರೂಮ್ ನೋಡ್ಬೇಕಾಗಿತ್ತು ಬೇ ನೀನು. ನಮ್ಮ ಮನೆದು ಅರ್ಧ ಮನಿನ ಆಕೆ ಒಬ್ಬಕ್ಕಿದ ರೂಮ್ ಇತ್ತು ನೋಡ್ಬೇ. ಯಾವ ಥರ ಬೆಡ್ ಅಂದ್ರೆ, ಈ ಹೋಟೆಲ್ನಾಗೆಲ್ಲ ಮೆತ್ತನೂ ಬೆಡ್ ಇರ್ತಾವಲ್ಲ ಅಂಥ ಬೆಡ್ಡು, ರೂಮ್ ತುಂಬ ಲೈಟು, ಆಮೇಲೆ ಡೆಕೋರೇಷನ್ಸ್ ಎಲ್ಲ ಎಷ್ಟು ಮಸ್ತ್ ಇತ್ತು ಗೊತ್ತನ್ ಬಿ. ಆಮೇಲೆ AC, ಯಪ್ಪ AC ಇಲ್ಲದೆ ಇರೋಕ್ಕಾಗಲ್ಲ ಅಂತಕ್ಕಿಗೆ.
ಹಂಗಾರ ಕವಿತಾ ಈ ಮನೆಗೆ ಬಂದ ತಕ್ಷಣ ಎ ಸಿನ ತೊಗೊಂಬಂದ್ಬಿಡ್ತಾಳೆ ಅನ್ನಿಸ್ತೈತಿ. ನಮ್ಮ ಮನ್ಯಾಗ ಎ ಸಿನೇ ಇಲ್ಲ, ಎ ಸಿ ಇಲ್ಲದೆ ಆಕಿ ಏನಿರ್ತಾಳೆ ಹೌದಿಲ್ಲ. ಅಪ್ಪ ನಮ್ಮ ಕವಿತನ ದೆಸೆಯಿಂದರ ನಮ್ಮ ಮನೆಗೆ ಎ ಸಿ ಫ್ರಿಜ್ಜು, ದೊಡ್ಡ ಫ್ರಿಜ್ಜು, ಎ ಸಿ, ಚಲೋ ಚಲೋ ಫ್ಯಾನ್ ಎಲ್ಲ ಬರಲಪ್ಪ ಅಂತೀನಿ ನಾನಂತೂ. ಯವ್ವ ನೀ ಏನೂ ಅನ್ಕೊನಲ್ಲ ಅಂದ್ರೆ ಒಂದು ಮಾತು ಹೇಳಲಾ ಬಿ. ಹೇಳಪ್ಪ ಏನಂತಂದು. ಯವ್ವ ಕವಿತಾ ಇಷ್ಟು ಸಣ್ಣ ಮನ್ಯಾಗ ಇರ್ತಾಳಂತ ಅಂತೀಯನ್ ಬಿ ನೀನು. ಅಕ್ಕಿ ನೋಡಿದ್ರೆ ಅವರಪ್ಪ ನೋಡಿದ್ರೆ ನನ್ನ ಮಗಳು ದೊಡ್ಡ ದೊಡ್ಡ ಮನೆಯಾಗಿದ್ದಕ್ಕೆ ಆಕಿಗೆ ದೊಡ್ಡ ಮನೆ ಬೇಕು ಅಂತಂತ. ಅಕ್ಕಿ ನೋಡಿದ್ರೆ ನಂಗೆ ರೂಮೆಲ್ಲ ಫುಲ್ ದೊಡ್ಡದಿರಬೇಕು, ನನ್ನ ರೂಮಲ್ಲಿ ನನ್ನ ಪರ್ಮಿಷನ್ ಇಲ್ಲದೆ ಯಾರೂ ಬರಬಾರ್ದು ಅಂತ ಅಂತಾಳೆ. ನಮ್ಮ ಮನ್ಯಾಗ ನೋಡಿದ್ರೆ ರೂಮು ಇದಾವೆ, ಒಂದು ಕಾಟ ಹಾಕೋಷ್ಟಿಗೆ ರೂಮ ತುಂಬೋಗ್ಬಿಟ್ಟೈತಿ. ಆಮೇಲೆ ಹೇಳ್ದೆ ಕೇಳಿದೆ ರೂಮಿಗೆಲ್ಲ ಹೊಕ್ಕಾಡ್ತಾರೆ ಮನ್ಯಾಗ. ಅಕ್ಕಿ ಮನ್ಯಾಗ ಹೊಂದ್ಕೊಂಡು ಹೋಗ್ಕಳಂತ ಅಂತೀಯನ್ ಬಿ ನೀನು. ಅಯ್ಯೋ ರಾಜು, ಅಕ್ಕಿ ಈ ಮನೆಗೆ ಹೊಂದ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾ ಚಲೋ ಹೊಂದ್ಕೊಂಡು ಹೋದ್ರೆ ಕಷ್ಟ ನಮಗೆ. ಅಲ್ಲವೇ ಎಲ್ಲರೂ ಅತ್ತಿಯರು ನಮ್ಮ ಮನೆಗೆ ಬಂದಿರೋ ಸೊಸಿ ನಮ್ಮ ಮನೆಗೆ ಹೊಂದ್ಕೊಂಡು ಹೋದ್ರೆ ಸಾಕಂತಂತಾರೆ. ನೀನೇನು ಬಿ ಈ ಮನೆಗೆ ಹೊಂದ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸಾಕಂತೀಯಲ್ಲ. ಹ್ಞೂ ಬಿ ಏನು ಹೇಳಾಕಂತೀವಿ ನೀನು? ಹ್ಞೂನ್ಲ, ಅಲ್ಲೇ ಇರತ್ತೆ ಪಾಯಿಂಟ್. ಏನು ಬಿ ಅದು ಪಾಯಿಂಟ್? ಅಲ್ಲಲ್ಲೋ ಅಕ್ಕಿ ಏನಾರ ಈ ಮನೆಗೆ ಹೊಂದ್ಕೊಂಡು ಹೋಗ್ಬಿಟ್ರೆ ನಮಗೇನು ಸಿಗ್ತೈತಿ? ಏನೂ ಸಿಗಂಗಿಲ್ಲ. ಅದ ಏನಾರ ಆಕಿ ಈ ಮನೆಗೆ ಹೊಂದ್ಕೊಂಡು ಹೋಗಲಿಲ್ಲ ಅಂತ ತಿಳ್ಕೊ, ಮನೆ ಸಣ್ಣದಾತು, ಈ ಮನ್ಯಾಗ ಎ ಸಿ ಇಲ್ಲ, ದೊಡ್ಡದು ಫ್ರಿಜ್ ಇಲ್ಲ, ವಾಷಿಂಗ್ ಮೆಷಿನ್ ಇಲ್ಲ, ಏನೂ ಇಲ್ಲ ಅಂತ ಏನಾರ ಒಂದು ಕಂಪ್ಲೇಂಟ್ ಅವ್ರ ಅಪ್ಪಗೆ ಹೇಳ್ಬಿಟ್ರೆ ಅಂದ್ರೆ ಸಾಕು. ಮಾರನೇ ದಿನನ ಅವರಪ್ಪ ಈ ಮನೆ ಬೆಳೆಸಿ ಇಲ್ಲೇ ಒಂದು ದೊಡ್ಡದು ಅರಮನೆ ಥರ ದೊಡ್ಡ ಮನೆ ಕಟ್ಟಿಸಿ ಮನ್ಯಾಗ ಒಂದೊಂದು ರೂಮಿಗೂ ಎ ಸಿ, ಆಮೇಲೆ ಅಡುಗೆ ಮನೆಗೆ ಅದೇನದ ಫ್ರಿಜ್, ದೊಡ್ಡ ದೊಡ್ಡ ಗ್ಯಾಸು, ಆಮೇಲೆ ಎಲ್ಲನೂ ತಂದು ಅವರೇ ಇಡಿಸ್ಬಿಡ್ತಾರೆ ಹೌದಿಲ್ಲ. ಅದಕ್ಕೆ ನಾ ಹೇಳಿದ್ದು ಆಕಿ ಮನೆಗೆ ಹೊಂದ್ಕೊಂಡು ಹೋಗಲಿಲ್ಲ ಅಂದ್ರೇನ ಚಲೋ ಅಂತಂದು. ಓ ನೀ ಹಿಂಗೆ ಯೋಚನೆ ಮಾಡಿದೇನು ಬೇ? ಯವ್ವ ನನಗೂ ಅಂಥ ದೊಡ್ಡ ಮನೆ ಆಗಿರ್ಬೇಕಂತ ಆಸೆ ಬಿ. ಯವ್ವ ಅತ್ತಿಗೆಮ್ಮ ಬಂದಮೇಲೆ ಏನಾರ ಈ ಮನೆ ದೊಡ್ಡ ಮನೆ ಆಗಿಬಿಟ್ರೆ ಎಷ್ಟು ಚಲೋ ಆಗುತ್ತಲ್ಲ ಬೇ. ಆರಾಮಾಗಿ ನಮ್ದು ರೂಮ್ನಾಗ ಸಪ್ರೇಟ್ ಟಿ ವಿ ಇರ್ತೈತಿ, ಸಪ್ರೇಟ್ ಎ ಸಿ ಇರ್ತೈತಿ, ಏನು ಚಿಂತೆನೇ ಇರಂಗಿಲ್ಲ. ಅಯ್ಯೋ ಗೌರಿ ಅವ್ರ ಮನ್ಯಾಗ ಹಂಗೈತಿ. ಈ ಕವಿತಾ ಇದ್ಲಲ್ಲ, ಆ ಕವಿತನ ರೂಮ್ನಾಗ ಸಪ್ರೇಟ್ ಟಿ ವಿ ಐತಿ, ಎ ಸಿ ಐತಿ, ಆಮೇಲೆ ಫೋನು ಸಪ್ರೇಟ್ ಒಂದು ಫೋನ ಐತಿ. ಆಕಿ ಹಿಂಗೆ ಹೇಳಿದ್ಲಂದ್ರೆ ಸಾಕು ಎಲ್ಲ ಕೆಲಸದವ್ರು ಬಂದು ಎಲ್ಲ ಕೆಲಸ ಮಾಡ್ತಾರಂತ. ಯವ್ವ ಆಕಿಗೆ ಕೆಲಸನ ಮಾಡಕ್ಕೆ ಬರಂಗಿಲ್ಲ ಅಂತವಿ, ಟೀನೂ ಮಾಡಕ್ಕೆ ಬರಂಗಿಲ್ಲ ಅಂತ ಆಕಿಗೆ. ಅದ್ರ ಬಗ್ಗೆ ಎಲ್ಲ ಇದಕ್ಕೆ ನೀ ತಲೆ ಕೆಡ್ಸ್ಕೊತಿದ್ದಿ. ಇಲ್ಲ ನಮ್ಮ ಮನೆಗೆ ಕೆಲಸ ಮಾಡೋಕ್ಕಂತಾನೆ ಎರಡು ಬಂದು ಒಕ್ಸ್ಕೊಂತಿಲ್ಲನು. ನೀ ಸುಮ್ಮನಿರ, ಅವರೆಲ್ಲ ಮಾಡ್ತಾರೆ. ನನ್ನ ಸೊಸೆ ರಾಣಿ ಇದ್ದಂಗಿರಲಿ ಈ ಮನ್ಯಾಗ. ಅಕ್ಕಿ ಬಂದು ಏನಿಲ್ಲ ಈ ಮನೆಗೆ ಬೀಳಿಸಿ ಒಂದು ದೊಡ್ಡ ಮನೆ ಕಟ್ಸ್ಕೊಟ್ಟು ಮನ್ಯಾಗ ಏನೇನು ಬೇಕು ಅದನ್ನೆಲ್ಲ ಹಾಕ್ಸ್ಬಿಟ್ಲಂದ್ರೆ ಸಾಕು. ಆರಾಮ ಆಕಿ ರಾಣಿ ಇದ್ದಂಗಿರಲಿ. ಆಕಿಗೆಲ್ಲ ಇದ್ದಲ್ಲೇ ಕೊಟ್ರಾತು, ಇದ್ದಲ್ಲೇ ಸೇವೆ ಮಾಡ್ತಾರ. ಇವರಿಬ್ರು ಬಂದಾರಲ್ಲ, ಮತ್ತೆ ಎದಕ್ಕೆ ಬಂದಾರ ಇವರಿಬ್ರು? ಏನನ್ ಬೇವ ಆದರೂ ನನಗಂತೂ ಏನು ಒಂದು ಕನ್ಫರ್ಮ್ ಆಗೈತಂದ್ರೆ ಕವಿತಾ ಈ ಮನೆಗೆ ಹೊಂದ್ಕೊಂಡು ಹೋಗಲ್ಲ ಅನ್ನೋದು ಮಾತ್ರ ಕ್ಲಿಯರ್ ಆಯ್ತು. ಹೊಂದಂಗೆ ಅವ್ರ ಮನ್ಯಾಗ ಅಡುಗೆನೂ ಎಷ್ಟು ಥರ ಮಾಡಿಸ್ತಾ ಗೊತ್ತು ಅನ್ಬಿ. ನೀನು ಹೋಗಿದ್ದಿಲ್ಲ ಒಂದು ಸಲ ನೋಡಿಲ್ಲ, ಎಷ್ಟು ಥರ ಅಡುಗೆ, ಜ್ಯೂಸ್ ಎಷ್ಟು ಥರ. ಯಪ್ಪ ನೋಡಿ ಶಾಕ್ ಆಗಿಬಿಟ್ಟೆ ನಾನು. ಹೋಟೆಲ್ನಾಗ ಮಾಡಿಸ್ದಂಗೆ ಅಡುಗೆ ಮಾಡಿಸ್ತಾರೆ ಬಿ, ವೆರೈಟಿ ಯಪ್ಪ ಅಂಥದ್ದೆಲ್ಲ ನಮ್ಮ ಮನ್ಯಾಗ ಮಾಡೋಕ್ಕಾಗುತ್ತೆ ಅನ್ಬಿ. ಕವಿತಾ ಈ ಮನೆಗೆ ಹೊಂದ್ಕೊಂಡು ಹೋಗೋಣ ಅಂತ ಅಂತೀಯನ ನೀನು? ಏನು ನಾವು ದುಡುಕಿ ತಪ್ಪು ಮಾಡಿಬಿಟ್ಟಿವೆ ಅಂತ ಅನ್ಸೋಕೊಂತೈತೆ ನನಗೆ ಒಂದೊಂದು ಸಲ. ಹೇ ಸುಮ್ಮನಿರು ರಾಜು, ಹಾಗೆಲ್ಲ ಹೇಳಾಕೋಬೇಡ ನೀನು. ಏನಿಲ್ಲ, ಕವಿತಾ ಹೊಂದ್ಕೊಂಡು ಹೋಗ್ಕಾಳ. ನನಗೆ ಗೊತ್ತೈತಿ ಕವಿತಾ ಮನಸ್ಸು ಭಾಳ ಒಳ್ಳೇದೈತಿ. ಹಿರಿಯರಿಗೆ ಎಷ್ಟು ಚಂದ ಗೌರವ ಕೊಡ್ತಾಳೆ ಗೊತ್ತಾ. ನಾನು ಹೋದಾಗ ಎಷ್ಟು ಚಂದ ಮಾತಾಡ್ತಾ ಹುಡುಗಿ. ನಾವು ಬರೋವರೆಗೂ ನಮ್ಮ ಜೊತೆನೇ ಇದ್ಲು ಗೊತ್ತಾ. ಆಕೆಲ್ಲ ಈ ಮನೆಗೆಲ್ಲ ಹೊಂದ್ಕೊಂಡು ಹೋಗ್ಕಾಳ, ನೀನು ತಲೆ ಕೆಡಿಸ್ಕೋಬೇಡ. ಹೊಂದ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವರಪ್ಪನ ಒಂದು ಸೈಟ್ ಹಿಡಿದು ಒಂದು ಮನಿನಾರ ಕಟ್ಟಿಸ್ಕೊಡ್ತಾನಂತ ತಗೋ. ಇಲ್ಲ ಇಲ್ಲಾರ ಕಟ್ಟಿಸ್ಲಿ, ನಾವೇನು ಬ್ಯಾಡ ಅಂತ ಅನ್ನಂಗಿಲ್ಲ. ಅದೇನು ರೊಕ್ಕಿದ್ರೇನು 6 ತಿಂಗಳದಾಗ 8 ತಿಂಗಳದಾಗ ಮನೆ ಎದ್ದ ಬಿಡ್ತೈತಿ. ಅಲ್ಲಿ ತನಕ ಇದೆ ಊರಾಗ ಯಾವ್ದಾರು ಒಂದು ಬಾಡಿಗೆ ಮನೆಯಾಗಿದ್ದು ಲಗು ಕಟ್ಸ್ಕೊಂಡು ಮುಗಿಸ್ಬಿಟ್ರೆ ಆತಲ್ಲ. ಬೇಕಾದ್ರೆ ನೀ 6 ತಿಂಗಳು ಆಕಿ ನೀ ಹೆಂಗಾರ 6 ತಿಂಗಳು ಮನೆ ಆಗೋ ತನಕ ಕವಿತನ ಅಲ್ಲಿ ತನಕ ಬೇಕಾದ ಅವ್ರ ಮನೆಯಾಗಿರಲಿ. ಮನೆ ಎಲ್ಲ ರೆಡಿ ಆದಮೇಲೆ ಬರಲಿ. ಬೇಕಾದ್ರೆ ನೀನು ಅಲ್ಲಿಂದ ಹೋಗೋದು ಬರೋದು, ಇಲ್ಲೂ ಹೋಗೋದು ಬರೋದು ಮಾಡ್ತೀರು ಹೌದಿಲ್ಲ. ನೋಡೋಣ ಬಿ ಏನೇನಾಗುತ್ತೆ ಏನಂತಂದು. ಅವರು ಮನೆ ಕಟ್ಸ್ತಾರ ಅಂತ ನೀನು ಹೇಳ್ದಂಗೆ ಆದ್ರಂತೂ ಚಲೋ. ನಾನು ಮನೆ ಕಟ್ಸೋದು ತಪ್ಪೈತಿ. ನನ್ನ ಮೇಲಿಂದ ನನ್ನ ತಲೆ ಮೇಲಿರೋದು ಒಂದು ಭಾರನೂ ಕಡಿಮೆ ಆಕೈತಿ. ಮತ್ತು ನಿನ್ನ ತಲೆ ಮೇಲಿರೋ ಭಾರ ಕಡಿಮೆ ಆಗಲಿ ಅಂತಾನೆ ಇಂಥ ದೊಡ್ಡ ಸಂಬಂಧನ ಹುಡುಕಿರೋದು. ಎಷ್ಟು ರಿಚ್ ಅದಾರ ಗೊತ್ತವ್ರು, ಎಷ್ಟು ಶ್ರೀಮಂತರ ಅದಾರ ಗೊತ್ತವ್ರು. ಸುತ್ತಮುತ್ತಲು ಹಳ್ಳ್ಯಾಗ ಯಾರಕ್ಕೆ ಅವ್ರ ಹೆಸರು ಕೇಳಿದ್ರು ನಮಗೆ ಗೊತ್ತೈತಿ ಅಂಥ ದೊಡ್ಡ ಸಂಬಂಧನ ಅಂತ ಅಂತಾರೆ ಗೊತ್ತಾನೆ. ಎಲ್ಲರೂ ದಂಗ ಬಡ್ದು ಹೋಗಾರ. ನೀನೇನಾರು ಕವಿತಾನ ಮದುವೆ ಅದೇ ಅಂದ್ರೆ ನಿಂದು ಇಲ್ಲವೆಲ್ಲ ಬೇರೆ ಆಕೈತಿ ಗೊತ್ತಾನೆ. ಏನೋ ಬಿ ಒಟ್ಟಿನಲ್ಲಿ ನೀನು ಮತ್ತು ಗೌರಿ ನಾನು ಎಲ್ಲರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಆಕೆನೂ ಈ ಮನೆಗೆ ಹೊಂದ್ಕೊಂಡು ಚಂದನತಂಗೆ ನಮ್ಮ ಜೊತೆ ಇದ್ದು ಬಿಟ್ಟರೆ ಸಾಕಷ್ಟ. ಅವಾಗವಾಗ ಅವ್ರ ಅಪ್ಪನ ಮನೆಯಿಂದ ಒಂದಿಷ್ಟು ಬಂಗಾರ, ಒಂದಿಷ್ಟು ರೊಕ್ಕ, ಒಂದಿಷ್ಟು ಅವಾಗವಾಗ ಹೋದಾಗ ಒಂದೊಂದ್ಸಲ ಅವ್ರು ಕೊಡ್ತಿರ್ತಾರೆ. ಆಕೆ ತೊಗೊಂಬರ್ತಾ ಇರ್ತಾಳೆ. ನಮ್ಮ ಮನೆ ಹಂಗೆ ಮೇಲೆ ಇರ್ತಾನೆ ಇರ್ತೈತಿ. ನೀನು ತಲೆ ಕೆಡಿಸ್ಕೊಬೇಡ, ಎಲ್ಲ ಒಳ್ಳೇದಾಗ್ತೈತಿ.